ಪ್ರಸ್ತುತ ಹೊಡೆತ ಕೇವಲ ಒಂದೋಟಗಳಿಗೆ ಅವಕಾಶ ಮಾಡಿಕೊಂಡ್ರು. ತಂಡದ ಒಟ್ಟು ಮೊತ್ತ 13 ಓಟಗಳು. ಅಂತಿಮ 3 ಚೆಂಡುಗಳು 2ನೇ ಓವರ್ಗಾಗಿ ಬಾಕಿ ಉಳಿತಾ ಇದೆ. ಸಂರಚನೆ ಮತ್ತೆ ರಿವರ್ಸ್ ದಾಖಲಿಸಿದಲ್ಲಿ ಕೇವಲ ಒಂದೋಟದ ಪೂರೈಕೆ ಆಗ್ತಾ ಇದೆ. ತಂಡದ ಮೊತ್ತ 14. ಮಾರ್ಟಿನ್ ರಿವರ್ಸ್ ದಾಖಲಿಸಿದ್ರು. ಕೇವಲ ಒಂದೋಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಈ ರೀತಿ ಒಂಟಿ ಓಟವನ್ನ ದಾಖಲಿಸಿದ್ರೆ ಟೀಮ್ ಲೆಗಸಿ ಸೋಲಿನ ಅಂತರ ಕಡಿಮೆ ಆಗ್ತದೆ ವಿನ ಪಂದ್ಯಾಟವನ್ನ ಜಯಿಸಲಿಕ್ಕೆ ಸಾಧ್ಯವಿಲ್ಲ. ಪಂದ್ಯಾಟವನ್ನ ಜಯಿಸಬೇಕಾದ್ರೆ ಬೌಂಡ್ರಿ ಸಿಕ್ಸರ್ಗಳು ಪ್ರಸ್ತುತವಾಗಿ ಟೀಮ್ ಲೆಗಸಿಗೆ ಬರಲೇಬೇಕಾಗಿದೆ. 18ಕ್ಕೆ 29 ಇನ್ನು ಕೂಡ ಜಯಕ್ಕಾಗಿ ಬರಬೇಕಾಗಿದೆ ಟೀಮ್ ಲೆಗಸಿಗೆ. ತಂಡದ ಒಟ್ಟು ಮೊತ್ತ 15, 1 ವಿಕೆಟ್ ನಷ್ಟಕ್ಕೆ. ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಸಂಸ್ಥೆಗಳು ಈ ಒಂದು ಕ್ರೀಡಾ ಟೂರ್ನಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸಂಜೀವಿನಿ ಕಪ್ 2026ಕ್ಕಾಗಿ ಹೊಡೆತ ಆಗ್ತಾ ಇದೆ. ಲಾಂಗ್ ಆಫ್ ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 1 ಬೌನ್ಸ್ ಬೌಂಡ್ರಿ. ಈ ರೀತಿಯ ಹೊಡೆತಗಳು ಬಂದ್ರೆ ಮಾತ್ರ ಟೀಮ್ ಲೆಗಸಿ ಪಂದ್ಯಾಟವನ್ನು ಜಯಿಸಲಿಕ್ಕೆ ಸಾಧ್ಯ ಇರ್ತದೆ. ಪ್ರಸ್ತುತ ಮಾರ್ಟಿನ್ ದಾಂಡಿನ ಮುಖ್ಯವಾಗಿ ಬಿರುಸಿನ ಬೌಂಡ್ರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 2ನೇ ಬಾರಿ ಯಲ್ಲೇನ್ ಗೌಡ ಈ ಬಾರಿ ಯಾರ್ಕರ್ ಡೆಲಿವರಿ ನಡೆಸಿದ್ರು. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾರೆ. ಡಾಟ್ ಬಾಲ್ ನ ಸೇರ್ಪಡೆ 16ಕ್ಕೆ 25. ಅಲ್ಲಿ ದಿನದ ಮುಂದಿನ ಪಂದ್ಯಾಕೂಟ ವರ್ಷ 11 ವರ್ಸಸ್ ಎಮರ್ಜಿಂಗ್ ಔಟ್ ಎನ್ನುವ ಸೂಚನೆ ರವಾನಿಸ್ತಾ ಇದ್ದಾರೆ. ಮತ್ತೊಂದು ಹೆಬ್ಬೆರೆ ಆಘಾತವನ್ನು ಕಂಡುಕೊಳ್ತಾ ಇದೆ. ಅಲ್ಲಿ ವರ್ಷ 11 ಮತ್ತು ಎಮರ್ಜಿಂಗ್ ತಂಡದ ಕ್ಯಾಪ್ಟನ್ ಟಾಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ವರ್ಷ 11 ಮತ್ತು ಎಮರ್ಜಿಂಗ್ ತಂಡದ ಕ್ಯಾಪ್ಟನ್ 2ನೇ ಪಂದ್ಯಾಟಕ್ಕಾಗಿ ಟಾಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಹೊಸ ದಾಂಡಿನ ಎಂಟ್ರಿ ಆಗ್ತಾ ಇದೆ. ನ್ಯೂ ಬ್ಯಾಟರ್ ತಟ್ಟಿಮುಟ್ಟಿ ಒಂಟಿ ಹೊಡೆದ ಆಗ್ತಾ ಇದೆ. ಶಾರ್ಟ್ ಮಿಡ್ ವಿಕೆಟ್ ಕ್ಷೇತ್ರದಲ್ಲಿ ತಂಡದ ಒಟ್ಟು ಮೊತ್ತ 20, 5ನೇ ಬಾರಿ. ಸೂಚನೆ ರವಾನೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 24,
13ಕ್ಕೆ 20 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ ಜಯಕ್ಕಾಗಿ. ಟೀಮ್ ಲೆಗಸಿ ಪ್ರತಿ ಹೋರಾಟವನ್ನು ನಡೆಸ್ತಾ ಇದೆ. ಎಲ್ಲನ್ ಗೌಡ ಚೆಂಡ ಔಟರ್ ಅಡಿಸಿ ಆಗ್ತಾ ಇದೆ. ತನ್ಮೂಲಕವಾಗಿ ಹೋಗ್ತಾರೆ, ಆಘಾತವನ್ನು ಕಂಡುಕೊಳ್ತಾ ಇದೆ. ಸುರಕ್ಷಿತ ಕ್ಯಾಚ್ ಅನ್ನು ಪಡೆದುಕೊಂಡ್ರು. ಗೋಟ ರಕ್ಷಕ ಹಿನ್ನೆಲೆಗಾಗಿ ಮತ್ತೊಂದು ಹೆಬ್ಬೆರೆ ಆಘಾತವನ್ನು ಕಂಡುಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ 24ಕ್ಕೆ 3 ಹೆಬ್ಬೆರೆ ಆಘಾತ. ಹೊಸ ದಾಂಡಿಗ ಅಧೀನ ಎಂಟ್ರಿ ಆಗ್ತಾ ಇದೆ. 12ಕ್ಕೆ 20. ಬಹಳಷ್ಟು ಉತ್ತಮ ರೀತಿಯಿಂದ ಎಸ್ಕಾರಿಕೆಯನ್ನು ಎಲ್ಲನ್ ಗೌಡ ತೋರ್ಪಡಿಸಿದ್ರು ಹಯಗ್ರೀವ ತಂಡದ ಪರವಾಗಿ. 2ನೇ ದಿನದ ಆರಂಭಿಕ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ ಬೆಂಚ್ ಮಾರ್ಕ್ ಕ್ರಿಕೆಟ್ ಅಕಾಡೆಮಿ ಮೈದಾನದಲ್ಲಿ. ಮೇಬಾಚೆ ರವಿ ಸ್ಟ್ರೈಕರ್ ಅಲ್ಲಿ ಸಂದೀಪ್. 12ಕ್ಕೆ 20. ಪ್ರತಿ ಓವರ್ಗೆ 10ರ ಸರಾಸರಿಯಲ್ಲಿ ಮುನ್ನಡಿಬೇಕಾಗಿದೆ ಟೀಮ್ ಲೆಗಸಿ ಪಂದ್ಯಾಟವನ್ನು ಜಯಿಸುವ ನಿಟ್ಟಿನಲ್ಲಿ. ಬೌಲರ್ ಪಿಂಗ ಸುಂದರದ ಚೆಂಡು, ಸ್ಲೋವರ್ ಡೆಲಿವರಿ, ಗತಿ ಪರಿವರ್ತನೆ ಚೆಂಡು, ಡಾಟ್ ಬಾಲ್ನ ಸೇರ್ಪಡೆ. 11ಕ್ಕೆ 20. 2ನೇ ಬಾರಿ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ನಂಬರ ಸಾಧ್ಯ ರೀತಿಯಲ್ಲಿ ಪಾಯಿಂಟ್ ನಡುವ ಸುಲಭದ ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ದಿನೇಶ್ ದಾಂಡಿಗತನದಲ್ಲೂ ಕೂಡ ತನ್ನ ಪರಾಕ್ರಮವನ್ನು ತೋರ್ಪಡಿಸಿದ್ರು. ಈಗ ಕ್ಷೇತ್ರ ರಕ್ಷಣೆಯಲ್ಲೂ ಕೂಡ ಒಂದು ಚುರುಕಾದ ಕ್ಷೇತ್ರ ರಕ್ಷಣೆಯನ್ನು ವಿನೀಶ್ ತೋರ್ಪಡಿಸ್ತಾ ಇದ್ದಾರೆ ಹಯಗ್ರೀವ ಪರವಾಗಿ. ಹೊಸ ದಾಂಡಿಗ ಮಲ್ಲೇಶ್ನ ಎಂಟ್ರಿ ಆಗ್ತಾ ಇದೆ. ಮತ್ತೊಂದು ಪಿಂಗ, ಸುಂದರತೆ ಚೆಂಡು, ಡಾಟ್ ಬಾಲ್ನ ಸೇರ್ಪಡೆ. ಅಲ್ಲಿ ಎಮರ್ಜಿಂಗ್ ಮತ್ತೆ ಪರ್ಶೈಲನ್ ತಂಡದ ಕ್ಯಾಪ್ಟನ್. ನಮಗಿದು ಅಂತಿಮ ಕರೆ. ಪರ್ಶೈಲನ್ ಮತ್ತೆ ಎಮರ್ಜಿಂಗ್. ಓಕೆ, ಈಗ ಎಮರ್ಜಿಂಗ್ ತಂಡದ ಕ್ಯಾಪ್ಟನ್ ನಮ್ಮೊಟ್ಟಿಗಿದ್ದಾರೆ. ಪರ್ಶೈಲನ್ ತಂಡದ ಕ್ಯಾಪ್ಟನ್ ಶೀಘ್ರದಲ್ಲಿ ಬರಬೇಕು. ಪರ್ಶೈಲನ್ ತಂಡದ ಕ್ಯಾಪ್ಟನ್ ಈಗಾಗಲೇ ಎಮರ್ಜಿಂಗ್ ತಂಡದ ಕ್ಯಾಪ್ಟನ್ ಕಾಯ್ತಾ ಇದ್ದಾರೆ ಟಾಸ್ ಕಾರ್ಯಕ್ರಮಕ್ಕೆ. ದಯವಿಟ್ಟು ಪರ್ಶೈಲನ್ ತಂಡದ ಕ್ಯಾಪ್ಟನ್ ಬರಬೇಕಾಗಿ ಕೇಳಿಕೊಳ್ತಾ ಚೆಂಡು ಬಹಳ ಸುಮಾರು ಎಸೆತ, ಡಾಟ್ ಬಾಲ್ ಸೇರ್ಪಡೆ. ಸತತ ಎಸೆತಗಳು ಡಾಟ್ ಬಾಲ್ ಆಗ್ತಾ ಇದೆ. 5 ಚೆಂಡುಗಳ ಮುಂದೆ ಯಾವುದೇ ಒಂದು ಓಟವನ್ನ ಬಿಟ್ಕೊಡದೆ ಒಂದು ಪ್ರಮುಖ ವಿಕೆಟ್ ಅನ್ನ ಪಿಂಗ ಪಡ್ಕೊಂಡಿದ್ದಾರೆ. ಅಂತಿಮ 7ಕ್ಕೆ 20 ಓಟಗಳು ಬರಬೇಕಾಗಿದೆ. ಒಂದು ಹಂತದಲ್ಲಿ 12ಕ್ಕೆ 20 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಟೀಮ್ ಲೆಗಸಿಗೆ ಪ್ರಸ್ತುತ ಈಗ 7ಕ್ಕೆ 20 ಓಟಗಳು ಬರಬೇಕಾಗಿದೆ. ಕೊನೆಯ ಬಾರಿ ಬೆಂಗಾಲಿಸಿದ ಅಂತಿಮ ಚೆಂಡು ಓವರ್ ಮುಕ್ತವನ್ನು ಕಾಣ್ತಾ ಇದೆ. ಮೇಡ್ ಇನ್ ಓವರ್. ಬಹುಶಃ ಇಂದು ಕ್ರೀಡಾ ಟೂರ್ನಿಯ ಪ್ರಥಮ ಮೇಡ್ ಇನ್ ಓವರ್ ಅಂತ ಅನ್ಸುತ್ತೆ. ಬೆಂಗಾರವರ ಮುಖ್ಯವಾಗಿ ಒಂದು ವಿಕೆಟ್ ಅನ್ನ ಪಡ್ಕೊಂಡು ಮೇಡ್ ಇನ್ ಓವರ್ ಎಸ್ಎ ಮುಖ್ಯವಾಗಿ ತನ್ನಲ್ಲಿರ್ತಕ್ಕಂಥ ಅನುಭವವನ್ನ ಬೆಂಚ್ ಮಾರ್ಕ್ ಕ್ರೀಡಾಂಗಣದಲ್ಲಿ ಭಾರವಿರುತ್ತಾ ಇದ್ದಾರೆ. ಎರಡನೇ ಪಂದ್ಯಾಟ ಕೊಂಚ ಮಟ್ಟಿಗೆ ಬದಲಾವಣೆ ಆಗ್ತಾ ಇದೆ. ಬಿಎಸ್ಸಿ ಮತ್ತು ಟೀಮ್ ಅಪ್ ಎರಡನೇ ಪಂದ್ಯಾಟವನ್ನು ದಯವಿಟ್ಟು ಆಡಬೇಕಾಗಿದೆ. ಟಾಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಬಿಎಸ್ಸಿ ಮತ್ತು ಟೀಮ್ ಅಪ್ ತಂಡದ ಕ್ಯಾಪ್ಟನ್ ಟಾಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಶೀಘ್ರಗತಿಯಲ್ಲಿ. ಬಹಳಷ್ಟು ಮಾಡ್ತಾ ಎಸೆತ, ಡಾಟ್ ಬಾಲ್ನ ಸೇರ್ಪಡೆ. ಸುಂದರತೆ ಚೆಂಡು
ಯಾರ್ಕರ್ ನೋಡಿದರೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅಂತಿಮ 4ಕ್ಕೆ 20 ಓಟಗಳು ಬರಬೇಕಾಗಿದೆ. ಪ್ರತಿ ಚೆಂಡಿನಲ್ಲಿ ಬೌಂಡ್ರಿ ಸಿಕ್ಸರ್ಗಳು ಬಂದ್ರೆ ಮಾತ್ರ ಪಂದ್ಯಾಟವನ್ನ ಉಳಿಸಿಕೊಳ್ಳಬಹುದಾಗಿದೆ ಟೀಮ್ ಲೆಗೆಸಿ. 3ನೇ ಬಾರಿ ಎಸೆದ ಚೆಂಡು ಡಾಟ್ ಬಾಲ್ ನ ಸೇರ್ಪಡೆ. ಮೂರಕ್ಕೆ 20, 4ನೇ ಬಾರಿ. ಸುಂದರದ ಚೆಂಡು ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇತ್ತು. ಅಭಿನವ ಸುಂದರದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಕ್ಷಮಿಸಿ, ಕೇಶವ್ ಸುರಕ್ಷಿತ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಅಂತಿಮ 2ಕ್ಕೆ 20 ಓಟಗಳು ಬರಬೇಕಾಗಿದೆ. ಬಿಎಸ್ಸಿ ಮತ್ತೆ ಟೀಮ್ ಅಪ್ ತಂಡದ ಕ್ಯಾಪ್ಟನ್ ಶೀಘ್ರದಲ್ಲಿ ಬರಬೇಕು. ಅಲ್ಲಿ ಬಿಎಸ್ಸಿ ಮತ್ತೆ ಟೀಮ್ ಅಪ್ ಸರ್ ಸಮಯ ವಿಳಂಬ ಆಗ್ತಾ ಇದೆ, ದಯವಿಟ್ಟು ವಿಳಂಬಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಶೀಘ್ರಗತಿಯಲ್ಲಿ ಟಾಸ್ಕ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಬಿಎಸ್ಸಿ ಮತ್ತೆ ಟೀಮ್ ಅಪ್. ಸುಂದರದ ಚೆಂಡು ಕ್ಲೀನ್ ಮಾಡಿದ್ದಾರೆ. ಹೆಬ್ಬರಾಗತವನ್ನು ಕಂಡುಕೊಳ್ತಾ ಇದೆ. ಹಯಾಗ್ರೀವ ಈಗಾಗಲೇ ಮೇಲುಗೈ ಸಾಧಿಸ್ತಾ ಇದೆ. ಬಹುಶಃ ಪಂದ್ಯಾಟವನ್ನು ಕೂಡ ಈಗಾಗಲೇ ಜಯಿಸ್ತಾ ಇದೆ. ವಿನೀಶ್ ರವರ ಒಂದು ಸಮಯೋಚಿತ ಬ್ಯಾಟಿಂಗ್ ನ ನೆರವಿನಿಂದಾಗಿ ಈ ಒಂದು ಪಂದ್ಯಾಟವನ್ನ ಜಯಿಸ್ತಾ ಇದೆ ಹಯಾಗ್ರೀವ. ಕೇವಲ ಒಂದು ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಜಯಕ್ಕಾಗಿ 20 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ. ಈ ಒಂದು ನೇರ ಪ್ರಸಾರವನ್ನ CR7 ಅಫಿಷಿಯಲ್ ಆಸಿಫ್ ಅಸ್ಗರ್ ಮಾಲೀಕದ ಒಂದು ಸಂಸ್ಥೆ ಅಮೀರವರ ಒಂದು ಮುಂದಾಳತೆಯಲ್ಲಿ ಸಾಗಿ ಬರ್ತಾ ಇದೆ. CR7 ಅಫಿಷಿಯಲ್ ಸಾಕಷ್ಟು ಗುಣಮಟ್ಟದ ಒಂದು ಕ್ಯಾಮ್ರಾವನ್ನ ಹೊಂದಿಕೊಂಡು ಈ ಒಂದು ಲೈವ್ ಸ್ಟ್ರೀಮಿಂಗ್ ಅನ್ನ ನಿನ್ನೆಯಿಂದ ಕೂಡ ಮಾಡ್ತಾ ಇದೆ. 3 ದಿನಗಳವರೆಗೆ ಆಸಿಫ್ ಅಸ್ಗರ್ ಮಾಲೀಕದ ಹಾಗೂ ಅಮೀರವರ ಒಂದು ಮುಂದಾಳತೆಯಲ್ಲಿ CR7 ಅಫಿಷಿಯಲ್ಸ್ ಈ ಒಂದು ನೇರ ಪ್ರಸಾರವನ್ನ ವಿಸ್ತರಿಸಲಿಕ್ಕಿದೆ. ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿ ಸೆನ್ಸರ್ಸ್ ತಂಡದಿಂದ ಹೆಸರನ್ನ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಸದ್ಯ ಈಗ 2ನೇ ದಿನದ ಆಟದ ಒಂದು ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದೆ. ನಾವು ಯೂಟ್ಯೂಬ್ ಮುಖ್ಯವಾಗಿ CR7 ಅಫಿಷಿಯಲ್ ಅಂತೇಳಿ ಸರ್ಚ್ ಅನ್ನ ಮಾಡಿದ್ರೆ ನಾವು ಈ ಒಂದು ನೇರ ಪ್ರಸಾರದ ವೀಕ್ಷಣೆಯನ್ನ ಮಾಡಬಹುದಾಗಿದೆ. ನಾವು ಇರುವ ಜಾಗದಲ್ಲೇ ಎಲ್ಲ ಕ್ರೀಡಾ ಪ್ರೇಕ್ಷಕರು ಪಂದ್ಯಾಟವನ್ನು ಇಲ್ಲಿ ಹಯಾಗ್ರೀವ ಜಯಿಸ್ತಾ ಇದೆ ಟೀಮ್ ಲೆಗೆಸಿ ವಿರುದ್ಧವಾಗಿ. ಆ ತಂಡಕ್ಕೆ ನಾವು ಮೊದಲಾಗಿ ಅಭಿನಂದನೆಯನ್ನ ಸಮರ್ಪಿಸ್ತಾ ಇದ್ದೇವೆ ನಮ್ಮ ಆಯೋಜಕರ ಪರವಾಗಿ. ಅಲ್ಲಿ ಬಿಎಸ್ಸಿ ಮತ್ತೆ ಟೀಮ್ ಅಪ್ ಶೀಘ್ರದಲ್ಲಿ ಟಾಸ್ಕ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಸರ್ ಈಗಾಗಲೇ 6 ಬಾರಿ ಕರೆಯನ್ನ ಕೊಟ್ಟಿದ್ದೇನೆ. ಬಿಎಸ್ಸಿ ಮತ್ತೆ ಟೀಮ್ ಅಪ್ ಸಮಯದ ಅಭಾವ ಇದೆ. ಬಹಳಷ್ಟು ಪಂದ್ಯಾಟಗಳು ದಿನದ ಅಂತ್ಯದಲ್ಲಿ ಬಾಕಿ ಉಳಿತಾ ಇದೆ. ದಯವಿಟ್ಟು ಶೀಘ್ರದಲ್ಲಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಈಗಾಗಲೇ ಬಿಎಸ್ಸಿ ತಂಡದ ಕ್ಯಾಪ್ಟನ್ ನಮ್ಮೊಟ್ಟಿಗಿದ್ದಾರೆ. ಟೀಮ್ ಅಪ್ ತಂಡದ ನಾಯಕ ಶೀಘ್ರದಲ್ಲಿ ಬರಬೇಕು.